ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಬ್ಲಾಗ್ಸ್. ಈ ಲಾಗಲ್ಲಿ ಏನಿದೆ ಅನ್ನೋದು ಆಲ್ರೆಡಿ ನಿಮಗೆ ಕ್ಯಾಪ್ಷನಲ್ಲೇ ಗೊತ್ತಾಗಿರುತ್ತೆ, ತಮ್ನೇಲಲ್ಲೇ ಗೊತ್ತಾಗಿರುತ್ತೆ. ಇವತ್ತು ಬೆಳಗ್ಗೆ ನಾನು ಚಪಾತಿ ಮತ್ತು ಶೇಂಗಾ ನೀರು ಚಟ್ನಿ ಮಾಡ್ತಾಯಿದ್ದೀನಿ. ಅಂದರೆ ಶೇಂಗಾ ಪುಡಿ ಮಾಡ್ತೀವಲ್ಲ, ಇದು ಶೇಂಗಾ ನೀರು ಚಟ್ನಿ ಅಂತೇಳಿ, ಅಂದರೆ ವೆಟ್ ಚಟ್ನಿ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಶೇಂಗಾ ಹುರಿದ್ಕೊಳ್ತಾ ಇದ್ದೀನಿ. ಇದು ಶೇಂಗಾ ಹೇಗಿದೆ ಅಂದರೆ ತುಂಬ ಚಿಕ್ಕ ಚಿಕ್ಕ ಶೇಂಗಾ. ನನಗೆ ಆ್ಯಕ್ಚುಲಿ ಇದು ಸೇಟು ಅಂಗಡಿಯಲ್ಲಿ ತೊಗೊಂಡಿದ್ದು. ಅವರು ಚಿಕ್ಕ ಚಿಕ್ಕ ಶೇಂಗಾನೇ ಬೇಕು ಅಂತ ಕೇಳಿಬಿಟ್ಟು ತರಿಸ್ಕೊಳ್ತೀನಿ ನಾನು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಾಟಿ ಶೇಂಗಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಹೈಬ್ರಿಡ್ ಶೇಂಗಾ ಅಂದರೆ ತುಂಬ ದೊಡ್ಡ ದೊಡ್ಡದಿರುತ್ತೆ. ಅದು ಶೇಂಗಾ ಕಾಳು ಹುರ್ಕೊಂಡಾದಮೇಲೆ ಕರ್ಬೇವಿನ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಜವಾರಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಜೀರಿಗೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು. ಆ್ಯಕ್ಚುಲಿ ಕಡಿಮೆ ಇತ್ತು ಅಂತ ಕಡಿಮೆ ಹಾಕಿದ್ದೀನಿ. ಅದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ಈ ಕಡೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋಣ ಅಂತ ಬಂದಿದ್ದೀನಿ. ಮೇಲೆ ನೇತಾಕಿದ್ದೀನಿ, ಅವು ಬಟ್ಟೆಗಳೆಲ್ಲ ಕೈಯಲ್ಲಿ ತೊಳಿಲಿಕ್ಕೆ ಅಂತ ಹಾಕಿರೋದು. ಇನ್ನು ಮಿಷಿನ್ಗೆ ಹಾಕೋವಂಥವೆಲ್ಲ ಒಂದೇ ಥರ ಇರೋವಂಥ ಬಟ್ಟೆಗಳು, ವೈಟ್ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕಿದ್ದೀನಿ ನಾನು. ಕಲರ್ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ವೈಟ್ ಬಟ್ಟೆಗಳು, ಕಲರ್ ಹೋಗದೇ ಇರೋ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕಿದ್ದೀನಿ. ಕಾಟನ್ಗೆ ಇಟ್ಬಿಟ್ಟು ಟೆಂಪ್ರೇಚರ್ 2 ತಾಸು 45 ನಿಮಿಷ ಪ್ರೋಗ್ರಾಮ್ಗೆ ಇಟ್ಟಿದ್ದೀನಿ. ಅದಾದ ನಂತರ ಶೇಂಗಾ ಕಾಳೆಲ್ಲ ಸಿಪ್ಪೆ ಬಿಚ್ಚಿಬಿಟ್ಟು ಇಷ್ಟು ಶೇಂಗಾನ ಉಳಿಸಿದ್ದೀನಿ, ಒಂದು ಬಾಕ್ಸಿಗೆ ಹಾಕಿ ತಿನ್ನೋಕ್ಕಿರುತ್ತೆ ಅಂತ. ಅದೇನು ನುಚ್ಚು ಥರ ತೋರಿಸಿದ್ನಲ್ಲ, ಅದನ್ನು ಶೇಂಗಕ್ಕೆ ಕೇರಿದಾಗ ನುಚ್ಚು ಥರ ಬರುತ್ತೆ, ಅದನ್ನು ತೆಗೆದುಬಿಟ್ಟಿದ್ದೀನಿ. ಅದನ್ನು ಹಾಕಲ್ಲ ನಾನು. ಈ ಥರ ದೊಡ್ಡ ದೊಡ್ಡದಿರೋ ಶೇಂಗಾ ಮಾತ್ರ ಹಾಕ್ತೀನಿ. ಆ ಥರ ಚಿಕ್ಕ ನುಚ್ಚು ಹಾಕಿದರೆ ಕಹಿ ಬರುತ್ತೆ ಅಂತ ಈ 2 ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಉಪ್ಪು ಎಲ್ಲ ಮಿಕ್ಸಿ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಒಣ ಕೊಬ್ಬರಿ ಮತ್ತು ಹುರಿಗಡಲೆ ಅಂತ ಅಂತೀವಲ್ಲ, ಹುರಿಗಡಲೆನ ಸ್ವಲ್ಪ ಹಾಕ್ಕೋಬೋದು. ತುಂಬ ಕಡಿಮೆ ಪ್ರಮಾಣದಲ್ಲಿ ಹುರಿಗಡ್ಲೆ ಹಾಕ್ಕೋಬೋದು. ಒಣ ಕೊಬ್ಬರಿ ಕೂಡ ಹಾಕ್ಕೋಬೋದು. ಒಣ ಕೊಬ್ಬರಿ ನಾನು ತುರಿದಿರಲಿಲ್ಲ ಅಂತ ಹಾಕಿಲ್ಲ, ಬಿಟ್ಟರೆ ಇನ್ನೇನಿಲ್ಲ. ಒಣ ಕೊಬ್ಬರಿ ಮತ್ತು ಹುರಿಗಡಲೆ ಕೂಡ ಈ ಮಿಕ್ಸಿ ಮಾಡುವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೋಬೋದು. ಹಾಕದೇ ಇದ್ರೂ ಕೂಡ ಇದೇ ಥರನೂ ಕೂಡ ಮಾಡ್ಕೋಬೋದು. ಕೆಲವೊಂದೊಂದು ಸಾಮಾನುಗಳು ಇರೋದಿಲ್ಲ, ಪದಾರ್ಥಗಳು. ಸೊ ಹಾಗಂತೇಳಿ ಆ ಚಟ್ನಿ ಮಾಡೋಕ್ಕೆ ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ ಬೆಳ್ಳುಳ್ಳಿ, ಜೀರಿಗೆ ಮಾತ್ರ ಮೇಯ್ನಾಗಿ ಇಂಗ್ರೀಡಿಯೆಂಟ್ ಬೇಕೇ ಬೇಕು ಹಾಕಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಇದು ಶೇಂಗಾ ಚಟ್ನಿ ಮಾತ್ರ ಸಖತ್ತಾಗಿರುತ್ತೆ ಟೇಸ್ಟು. ಚಪಾತಿಗೆ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ರೆಡಿ ಆಯಿತು. ಇನ್ನು ಚಪಾತಿ ಎಲ್ಲ ಉದ್ದಿ ಆಗಿದೆ. ಚಪಾತಿ ಹಿಟ್ಟು ಇದು ಕಲಸಿಟ್ಟಿದ್ದೀನಿ ನಾನು. ಫಸ್ಟಿಗೆ ಕಲಸಿಟ್ಟಿರ್ತೀನಿ, ಸ್ವಲ್ಪ ಮಿದುವಾಗೆ ಸೆಟ್ ಆಗಿರುತ್ತೆ ಉದ್ದೋ ಅಷ್ಟೊತ್ತಿಗೆ ಅಂತೇಳ್ಬಿಟ್ಟು. ಜವೆ ಗೋಧಿ ಹಿಟ್ಟು ಅಂತೇಳಿ ನಾವು ಹಿಟ್ಟಿನಿಗೆ ಅಂಗಡಿ ಇರುತ್ತಲ್ಲ, ಶಾಪಲ್ಲಿ, ರೆಡಿ ಶಾಪಲ್ಲೇ ತಂದು ಹಿಟ್ಟು ಕಲಸೋದು ನಾನು. ಜವೆ ಗೋಧಿ ಅಂತೇಳಿ ತೊಗೊಂಬಿಟ್ಟೇನು ಜೀನ್ ಮಾಡಿಸೋದಿಲ್ಲ. ಜವೆ ಗೋಧಿ ಹಿಟ್ಟನ್ನೇ ರೆಡಿ ಹಿಟ್ಟೆ ತೊಗೊಂಡು ಬರ್ತೀವಿ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, 120 ರೂಪಾಯಿ kg ಅದು ಜವೆ ಗೋಧಿ ಹಿಟ್ಟು. ಚೆನ್ನಾಗಿರುತ್ತೆ ಹಿಟ್ಟು. ಅದಾದ ನಂತರ ಹಿಟ್ಟು ಕಲಸಿಟ್ಟಾದ ನಂತರ ಇದು ಮಲ್ಲಿಕಾ ಮ್ಯಾಂಗೋ ತಂದಿದ್ರು. ಮಲ್ಲಿಕಾ ಮ್ಯಾಂಗೋ ಅಂತೂ ಸಖತ್ತಾಗಿರುತ್ತೆ ಶ್ರೀಕರಣೆ ಮಾಡಲಿಕ್ಕೆ. ಸಖತ್ತು ಟೇಸ್ಟ್ ಮಾತ್ರ. ನನಗಂತೂ ಎಲ್ಲ ಮಾವಿನಗಿಂತ ಮಲ್ಲಿಕಾ ಸಖತ್ತು ಟೇಸ್ಟು. ಬಾದಾಮ್ಗಿಂತ ಟೇಸ್ಟ್ ಬರುತ್ತೆ ಮಲ್ಲಿಕಾ ಮ್ಯಾಂಗೋ. ಬಟ್ ಕೆಟ್ಬಿಟ್ರೆ ಅಷ್ಟು ಟೇಸ್ಟು. ಅದರಲ್ಲಿ ಏನು ಮಲ್ಲಿಕಾದಲ್ಲಿ ಹುಳಾಗಲ್ಲ, ಬಟ್ ತುಂಬ ಸ್ಮೆಲ್ ಥರ ಆಗಿಬಿಡುತ್ತೆ ಕೆಟ್ಬಿಟ್ರೆ. ಅದು ಸ್ವಲ್ಪ ಸುಕ್ಕಟ್ಟಿದ್ದ ತಕ್ಷಣ ತಿಂದುಬಿಡಬೇಕು. ಮಲ್ಲಿಕಾ ಸ್ಕಿನ್ ಸ್ವಲ್ಪ ಸುಕ್ಕಟ್ಟುತ್ತಲ್ಲ, ಆವಾಗಲೇ ಶ್ರೀಕರಣೆ ಅಥವಾ ನಾವು ಈ ಥರ ಮ್ಯಾಂಗೋ ಕಟ್ ಮಾಡ್ಕೊಂಡು ತಿನ್ನಬೇಕು. ಅದಕ್ಕಿಂತ ತುಂಬ ದಿನ ಬಿಟ್ಟರೆ ಅದು ಒಳಗಡೆ ಒಂಥರ ಕೆಟ್ಟು ವಾಸನೆ ಥರ ಆಗಿಬಿಟ್ಟು ಚೆನ್ನಾಗಿರಲ್ಲ ಟೇಸ್ಟು. ಇದು ಶ್ರೀಕರಣೆ ಮಾಡಿದ್ದೀನಿ, ಕೈಯಲ್ಲೇ ಬಿಟ್ಟು ಶ್ರೀಕರಣೆ ಮಾಡಿರೋದು. 2 ಮಲ್ಲಿಕಾ ಹಾಕಿ ಮಾಡಿರೋದು ನಾನು. ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆ 2 ಟೈಮಿಗಾಗಲಿ ಅಂತೇಳಿ 2 ಮಲ್ಲಿಕಾ ಹಾಕಿ ಮಾಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಬೇಕು. ಶ್ರೀಕರಣಿಗೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಸಖತ್ತು ಟೇಸ್ಟು ಚೇಂಜ್ ಆಗುತ್ತೆ. ನಾವು ಬೆಲ್ಲ ಹಾಕಿದ್ದೀನಿ, ಕುಟ್ಟಿರೋ ಬೆಲ್ಲ ಹಾಕಿದ್ದೀನಿ, ಉಂಡೆ ಬೆಲ್ಲ, ಮತ್ತು ಸ್ವಲ್ಪ ಸಾಲದಾಯ್ತು ಅಂತ ಸ್ವಲ್ಪ ಸಕ್ಕರೆ ಕೂಡ ಹಾಕಿದ್ದೀನಿ. ಇದು ಮಲ್ಲಿಕಾ ಮ್ಯಾಂಗೋ ಅಂತೂ ಸಖತ್ತಾಗುತ್ತೆ ಶ್ರೀಕರಣೆ. ನಾನು ಈ ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ಕೂಡ ಚಪಾತಿ ಇರಲಿ, ದೋಸೆ ಇರಲಿ, ರೊಟ್ಟಿ ಇರಲಿ, ಚಟ್ನಿನೋ ಪಲ್ಯನೋ ಮಾಡಿದರೆ ಅದ್ರ ಜೊತೆ ಶ್ರೀಕರಣೆ ಮಾಡ್ತೀನಿ ಅದ್ರ ಜೊತೆ. ಮತ್ತು ಹೋಳಿಗೆ ಕೂಡ ಅಷ್ಟೇ. ಸೀಸನ್ ಮುಗಿಯೋ ಅಷ್ಟೊತ್ತಿಗೆ, ಮ್ಯಾಂಗೋ ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ನಾನು ಒಂದು 4 ಐಟಮ್ ಹೋಳಿಗೆ ಮಾಡಿರ್ತೀವಿ. ಚಪಾತಿ ಎಲ್ಲ ಉದ್ದುದ್ದಿ ಬೇಯಿಸಿ ಆಯಿತು. ಸುಮಾರು ಒಂದು 14 ಚಪಾತಿ ಮಾಡ್ತೀನಿ ನಾನು. ಚಪಾತಿ ಮಾಡಿದಾಗ ಬೆಳಗ್ಗೆ ಎಲ್ಲರಿಗೂ 2 ಬಂದುಬಿಟ್ಟು ಮಧ್ಯಾಹ್ನ ಒಂದೊಂದು ಚಪಾತಿ ಬರಬೇಕು, ಮತ್ತು ಲಂಚ್ ಬಾಕ್ಸ್ಗೂ ಕಟ್ಟಾಕಬೇಕು. ಸೊ ಒಂದು 14 ಚಪಾತಿ ಮಾಡಿರ್ತೀನಿ. ಜವೆ ಗೋಧಿ ಚಪಾತಿ ನಾನು ಹಾಗೆ ಬೀಸ್ತೀನಿ. ಒಂದೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಕೆಲವೊಬ್ರಿಗೆ ಯಾರಿಗೆ ಎಣ್ಣೆ ಬೇಕೋ ಎಣ್ಣೆ ಹಾಕ್ತೀನಿ. ನಾನು ಸ್ವಲ್ಪ ಡ್ರೈ ಚಪಾತಿ ಬೇಯಿಸ್ಕೊಳ್ತೀನಿ. ಈ ಥರ ಮಾರ್ನಿಂಗು ಸ್ವಲ್ಪ ಹೆಲ್ತಿಯಾಗಿ ಸ್ವಲ್ಪ ಕಷ್ಟಪಟ್ಟು ಅಡುಗೆ ಮಾಡಿಕೊಂಡ್ರೆ ಇಡೀ ದಿನ ನಾವು ಸ್ವಲ್ಪ ಸ್ಟ್ರೆಂತ್ ಆಗಿರ್ಬೋದು. ಆಮೇಲೆ ಪದೇ ಪದೇ ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ಸೋದಿಲ್ಲ.
ಚಪಾತಿ ಪಲ್ಯ ಆಮೇಲೆ ಪುಡಿ ಚಟ್ನಿ ಈ ಥರದ್ದು, ಆಮೇಲೆ ತರಕಾರಿ ಸೈಡಿಗೆಲ್ಲ ಇಟ್ಕೊಂಡು ತಿನ್ನೋದ್ರಿಂದ ಪದೇ ಪದೇ ಅದು ಇದು ತಿನ್ನಬೇಕು ಅಂತ ಅನಿಸಲ್ಲ. ಮಧ್ಯಾಹ್ನ ಊಟ ಮಾಡೋವರೆಗೂ ನಮಗೆ ಪದೇ ಪದೇ ಹಸಿವು ಅಂತ ಅನಿಸೋದಿಲ್ಲ. ಏನಾದರೂ ರೈಸ್ ಐಟಮ್ ಮಾಡ್ಕೊಂಬಿಟ್ರೆ ಮತ್ತು ಅದು ಇದು ನಮಗೆ ಕರೆದಿದ್ದು ತಿನ್ನಬೇಕು, ಸ್ವೀಟ್ ತಿನ್ನಬೇಕು ಅನಿಸ್ತಿರುತ್ತೆ. ಅದೇ ನೀಟಾಗಿ ಒಂದು 2 ಚಪಾತಿ 3 ಚಪಾತಿನ ತರಕಾರಿ ಅದು ಇದು ಇಟ್ಕೊಂಡ್ಬಿಟ್ಟು ಈ ಥರ ಎಲ್ಲ ನೀಟಾಗಿ ಪಲ್ಯ ಗಿಲ್ಯ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಮಧ್ಯಾಹ್ನದವರೆಗೂ ಕೂಡ ನಮಗೆ ಹಸು ಕಾಣಿಸ್ಕೊಳ್ಳಲ್ಲ. ನಾನು ಈಗ ಡಯಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಮಾರ್ನಿಂಗ್ ಆದಷ್ಟು ಅನ್ನ ಸಾಂಬಾರು ಮುದ್ದೆ ಮತ್ತು ಇಲ್ಲಾಂದರೆ ಚಪಾತಿ ಪಲ್ಯ ಈ ಥರನೇ ಮಾಡ್ತೀನಿ. ಸ್ವಲ್ಪ ರೈಸ್ ಐಟಮ್ಮು ಮಾಡೋದು ಕಡಿಮೆ, ಮಾರ್ನಿಂಗ್ ಆ ಥರ ಮಾಡಿದ್ದೀನಿ. ಇಷ್ಟು ಚಪಾತಿ ಉದ್ದಿ ಬೇಯಿಸಿದ್ದೀನಿ ನಾನು. ಸಖತ್ತು ಸಾಫ್ಟಾಗಿ ಬರುತ್ತೆ. ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಟಿದ್ರೆ ಚಪಾತಿ ಕೂಡ ಸಾಫ್ಟಾಗಿ ಬರುತ್ತೆ. ಹಿಟ್ಟು ಸಾಫ್ಟಾಗಿರಬೇಕು ಕಲಸಿರೋದು. ಕ್ಯಾರೆಟು ಸೌತೆಕಾಯಿ ಡೈಲಿ ನಾವು ಮಾರ್ನಿಂಗ್ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಕ್ಯಾರೆಟು ಕೂಡ ಒಳ್ಳೆಯದು. ಮತ್ತು ಸೌತೆಕಾಯಿ ನಾವು ತೂಕ ಇಳಿಸ್ಬೇಕು ಅನ್ನೋರಿಗೆ ಸೌತೆಕಾಯಿ ಕೂಡ ತುಂಬ ಒಳ್ಳೆಯದು. ಮ್ಯಾಂಗೋ ಶ್ರೀಖಂಡಿಗೆ ಜಾಸ್ತಿ ಏನು ನಾನು ಬೆಲ್ಲ ಹಾಕಿಲ್ಲ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, 1-2 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಮ್ಯಾಂಗೋನೇ ಸಖತ್ತ ಸ್ವೀಟ್ ಇರುತ್ತೆ, ಆದಷ್ಟು ಸಕ್ಕರೆ ಕಡಿಮೆ ಮಾಡಬೇಕಲ್ಲ ಅಂಥೇಳಿ ಸ್ವೀಟ್ ಕಡಿಮೆ ಮಾಡಿದ್ದೀನಿ ನಾನು. ಒಂದು ಸ್ವಲ್ಪ ಹರಸಪ್ಪೆ ಮೇಲೆ ಮಾಡಿದ್ದೀನಿ. ಈ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ಥರ ಇತ್ತು. ಇದಾದ ನಂತರ ನಾನು ಅಮೆಜಾನಲ್ಲಿ ಕೆಲವೊಂದು ಥಿಂಗ್ಸ್ಗಳ್ನ ತರಿಸಿದ್ದೀನಿ, ನಾನು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಬ್ರೇಕ್ಫಾಸ್ಟ್ ಈ ಥರ ಇತ್ತು. ಶೇಂಗಾ ಚಟ್ನಿಗೆ ಈ ಥರ ತುಪ್ಪ ಹಾಕಿದರೆ ಸಖತ್ತ ಟೇಸ್ಟಿಯಾಗಿರುತ್ತೆ. ಅಮೆಜಾನಲ್ಲಿ ಕೆಲವೊಂದು ಥಿಂಗ್ಸ್ಗಳ್ನ ತರಿಸಿದ್ದೀನಿ ನಾನು, ಇವಾಗ ತೋರಿಸ್ತಾ ಇದ್ದೀನಿ. ಅಂದರೆ ಈ ಫಿಟ್ನೆಸ್ಗೆ ಈಗ ಜಿಮ್ಮಿಗೆಲ್ಲ ಹೋಗೋರಿಗಿರ್ಬೋದು ಅಥವಾ ಜುಂಬಾಕ್ಕೆ ಹೋಗೋರಿಗಿರ್ಬೋದು, ಈ ನಮಗೆ ಒಂಥರ ಕಂಫರ್ಟೇಬಲ್ ಅನ್ಸಲ್ಲಪ್ಪ, ಈ ಲೆಗಿನ್ಸ್ ಥರ ಇರುತ್ತಲ್ವ, ಆ ಥರ ಪ್ಯಾಂಟ್ ಮೇಲೆ ಟೀ ಶರ್ಟ್ ಹಾಕ್ಕೊಂಡು ನಮಗೆ ಮಾಡುವಾಗ ಏನು ಒಂಥರ ಕಂಫರ್ಟ್ ಅನ್ಸಲ್ವ, ಚೆನ್ನಾಗಿ ಅನ್ಸೋದಿಲ್ಲ ಅಂತ ಅನಿಸಿದರೆ ಅದ್ರ ಮೇಲೆ ನಾವು ಈ ಥರ ಒಂದು ಶಾರ್ಟ್ಸ್ ವಿತ್ ಸ್ಕರ್ಟ್ ಅಂತೇಳಿ, ಇದು ಒಳಗಡೆ ಶಾರ್ಟ್ ಇರುತ್ತೆ, ಮೇಲೆ ಸ್ಕರ್ಟ್ ಇರುತ್ತೆ. ಇದು ಚಿಕ್ಕ ಮಕ್ಕಳಾದರೆ ಆರಾಮಾಗಿ ಇದು ಒಂದೇ ಸಾಕು, ಅವ್ರಿಗೇನು ಲೆಗ್ಗಿನ್ಸ್ ಬೇಕಾಗಲ್ಲ. ಸ್ವಲ್ಪ ನಮ್ಮಂಥ ಲೇಡೀಸ್ಗಳಿಗೆ ಚೆನ್ನಾಗಿ ಕಾಣಿಸಲ್ಲಪ್ಪ, ಬರೀ ಲೆಗ್ಗಿನ್ಸ್ ಥರ ಇರುತ್ತಲ್ವಾ, ಆ ಥರದ ಮೇಲೆ ಆದರೆ ನಮಗೆ ಚೆನ್ನಾಗಿ ಅನಿಸೋದಿಲ್ಲ ಅನ್ನೋರು ಈ ಥರದ್ದು ಕೂಡ ಲೆಗ್ಗಿನ್ಸ್ ಮೇಲೆ ಹಾಕೋಬೋದು. ಲೆಗ್ಗಿನ್ಸ್ ಅಂದರೆ ಅದೇನು ಜಿಮ್ಮಿಗೆ ಅಂತ ಹಾಕ್ತಿರ್ತೀವಲ್ಲ, ಟೈಟ್ಸು, ಲಾಂಗ್ ಟೈಟ್ಸ್ ಹಾಕ್ತೀವಲ್ಲ ಆ್ಯಂಕಲ್ವರೆಗೂ, ಅದನ್ನು ಕೂಡ ನಮಗೆ ಕಂಫರ್ಟ್ ಅನ್ನಿಸ್ತಾ ಇಲ್ಲ, ಸ್ವಲ್ಪ ಹೊಟ್ಟೆ ಎಲ್ಲ ಕಾಣುತ್ತೆ, ಚೆನ್ನಾಗಿ ಅನಿಸಲ್ಲ ಅನ್ನೋರು ಈ ಥರದ್ದು ಕೂಡ ಆನ್ಲೈನಲ್ಲಿ ತೊಗೊಂಡಿದ್ದೀನಿ. ನಾನು 1-2 ತೊಗೊಂಡಿದ್ದೀನಿ, ಬೇಕಾದಾಗ ಹಾಕ್ಕೊಳ್ಳೋಣ ಅಂತ. ಯೋಗ ಮಾಡುವಾಗ ಕೆಳಗಡೆ ನಾನು ಇದು ಲಾಂಗ್ ಪ್ಯಾಂಟ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಹಾಕ್ಕೊಳ್ಳೋದು. ಇದು ಯೋಗ ಮಾಡುವಾಗ ಚೆನ್ನಾಗಿರುತ್ತೆ ಅಂತ, ಏನು ಅಸಹ್ಯ ಥರ ಅನ್ಸಲ್ಲ ಅಂತ ಈ ಥರ ಕಾವಾ ಕಂಪ್ನಿ ತರಿಸಿದ್ದೀನಿ. ಇದು ಶೈ ಅವೇ ಕಂಪ್ನಿದು ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲರೂ ಕೊಡೋದು ನೋಡಿಬಿಟ್ಟು ನಾನು ತರಿಸೋಣ ಅಂತ ತರಿಸಿದ್ದು. ಸಖತ್ತಾಗಿದೆ ಮಾತ್ರ. ಇದು ಜಿಮ್ಗೆ ಹೋಗೋರಿಗೆ, ಆಮೇಲೆ ಚೂಡಿದಾರದ ಟಾಪ್ ಹಾಕ್ತೀವಲ್ಲ ಆ ಟಾಪಿಗೆಲ್ಲ ಇದು ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ನಾನು ಡೈಸಿ ಡಿ ಬ್ರೇಸಿಯರ್ ಯೂಸ್ ಮಾಡ್ತಾಯಿದ್ದೆ, ಬಟ್ ಡೈಸಿ ಡಿ ಬ್ರೇಸಿಯರ್ಗಿಂತ ಇದು ಶೈ ಅವೇ ಅಂದರೆ ಅಸಹ್ಯ ಥರ ಕಾಣಲ್ಲ. ಇದು ಪ್ಯಾಡೆಡ್ ಇರುತ್ತಲ್ವ, ಪ್ಯಾಡೆಡ್ ಬ್ರಾ ಆಗಿರೋದ್ರಿಂದ ಅಸಹ್ಯ ಥರ ಕಾಣೋದಿಲ್ಲ, ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಟೀ ಶರ್ಟ್ಗಳಿಗೆಲ್ಲ ಸಖತ್ತಾಗಿ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಜಿಮ್ಗೆ ಹೋಗೋರಿಗಿರ್ಬೋದು, ಯೋಗ ಮಾಡೋರಿಗಿರ್ಬೋದು, ಈ ಟೀ ಶರ್ಟ್ಸ್ಗಳಿಗೆ ಮೇಲೆ ಮಾಮೂಲಿ ಡೈಸಿ ಡಿ ಬ್ರಾ ಹಾಕಿದರೆ ಅದೊಂಥರ ಅಕ್ವರ್ಡ್ ಅನಿಸುತ್ತೆ ಅನ್ನೋರಿಗೆ ಈ ಶೈ ಅವೇ ಬ್ರಾ ಪ್ಯಾಡೆಡ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಇದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹಾಗೂ ಕಮೆಂಟ್ ಬಾಕ್ಸಲ್ಲೂ ಕೂಡ ಇದ್ರದ್ದು 3 ಲಿಂಕ್ ಹಾಕಿರ್ತೀನಿ, ನೀವು ನೋಡಿ. ಈ ಚಿಕ್ಕ ಮಕ್ಕಳಾದರೆ ಇದನ್ನು ಆರಾಮಾಗಿ ಅವರು ಹಂಗೆ ಹಾಕ್ಕೋಬೋದು, ಇದಕ್ಕೇನು ಲಾಂಗ್ ಪ್ಯಾಂಟ್ ಅಂತ ಬೇಕಿಲ್ಲ. ಇದು ಶಾರ್ಟ್ಸ್ ವಿತ್ ಮೇಲೆ ಸ್ಕರ್ಟ್ ಇರುತ್ತೆ. ಈ ಥರ ಒಂದು 18-20 ಇಯರ್ಸ್ ಇರೋರಿಗೆ, ಆಮೇಲೆ ಚಿಕ್ಕ ಮಕ್ಕಳಿಗೆ ಎಲ್ಲರೂ ಡೈರೆಕ್ಟಾಗಿ ಇದನ್ನೇ ಹಾಕ್ಬೋದು. ನಮ್ಮಂಥ ಲೇಡೀಸ್ಗಳಿಗೆ ಮಾತ್ರ ನಮಗೆ ಚೆನ್ನಾಗಿ ಅನಿಸೋದಿಲ್ಲಪ್ಪ ಬರೀ ಲಾಂಗ್ ಪ್ಯಾಂಟು ಅನ್ನೋರು ಅದ್ರ ಮೇಲೆ ಕೂಡ ಈ ಥರ ಸ್ಕರ್ಟ್ ಥರದ್ದು ಯೂಸ್ ಮಾಡ್ಬೋದು. ಅಂದರೆ ಹೊರಗಡೆ ಹೋಗೋರಿಗೆ ಅದು ನನಗೆ ಚೆನ್ನಾಗಿ ಅನಿಸಲ್ಲ ಅನ್ನೋರು ಮಾತ್ರ ಯೂಸ್ ಮಾಡ್ಬೋದು. ನಾನು ಇರಲಿ ಅಂತ 2 ತೊಗೊಂಡಿದ್ದೀನಿ, ನೋಡೋಣ ಯಾವಾಗಾರು ಎಲ್ಲರ ಹೊರಗಡೆ ಹೋದಾಗ ಕೆಳಗಡೆ ಲೆಗಿನ್ಸ್ ಥರ ಹಾಕ್ಕೊಂಬಿಟ್ಟು ಮೇಲ್ಗಡೆ ಇದು ಹಾಕೋಣ ನೋಡೋಣ ಅಂತ ತೊಗೊಂಡಿದ್ದೀನಿ. ಸೊ ಇದ್ರದ್ದೆಲ್ಲ ಲಿಂಕ್ಸ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೂ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಇದು ಹೇಗೆ ಅನಿಸ್ತು ನಿಮಗೆ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.